ಕ್ರಿಸ್ತ ಶಕ 1336ರಲ್ಲಿ ಸಹೋದರರಾದ ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಸಾಮ್ರಾಜ್ಯದ ರಾಜಧಾನಿ ಹಂಪೆ ಆಗಿತ್ತು. ಅದು ತುಂಗಭದ್ರಾ ನದಿಯ ತೀರದಲ್ಲಿತ್ತು. ಹಂಪೆ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿ ಪ್ರಸಿದ್ಧವಾಯಿತು. ಮಾರುಕಟ್ಟೆಗಳಲ್ಲಿ ವಜ್ರ, ಬಟ್ಟೆ, ಮಸಾಲೆ, ಕುದುರೆಗಳ ವ್ಯಾಪಾರ ನಡೆಯುತ್ತಿತ್ತು. ವಿರೂಪಾಕ್ಷ ದೇವಾಲಯ ಮತ್ತು ವಿಠ್ಠಲ ದೇವಾಲಯ ಸಾಮ್ರಾಜ್ಯದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ಇಲ್ಲಿ ಪ್ರಸಿದ್ಧ ರಥ ಮತ್ತು ಸಂಗೀತ ಕಂಬಗಳು ಇಂದಿಗೂ ಅಚ್ಚರಿಯ ಕಲೆ. ಶ್ರೀಕೃಷ್ಣ ದೇವರಾಯ 1509-1529 ತನಕ ವಿಜಯನಗರದ ಪ್ರಸಿದ್ಧ ರಾಜ. ಅವರು ಯೋಧ, ಕವಿ ಮತ್ತು ನ್ಯಾಯಪ್ರಿಯ ಆಡಳಿತರಾಗಿದ್ದರು. ಅವರ ಕಾಲದಲ್ಲಿ ಸಾಮ್ರಾಜ್ಯವು ಸುವರ್ಣಯುಗ ಕಂಡಿತು. ಕಲೆ, ಸಾಹಿತ್ಯ, ಸಂಗೀತ ಹಾಗೂ ನೃತ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕಿತು. ಪುರಂದರ ದಾಸ ಮುಂತಾದ ಸಂತರು ಕೀರ್ತನೆಗಳ ಮೂಲಕ ಭಕ್ತಿಯನ್ನು ಹರಡಿದರು. ಸಾಮ್ರಾಜ್ಯವು 1565ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಸೋತಿತು. ಹಂಪೆ ದೋಚಲ್ಪಟ್ಟು ಅವಶೇಷಗಳಾಗಿ ಉಳಿಯಿತು.